ರೀ ರೀ ಮೆಲ್ಲು ಓಡಾಡ್ರಿ. ಆಪ್ರೇಷನ್ ಆಗೈತೆ ನಿಮಗೆ, ಮೆಲ್ಲು ಓಡಾಡ್ಕೊಂಬರ್ರಿ, ಹಂಗೆ ಅಡುಗೆ ಮಾಡ್ತೀನಿ. ಬಾರೇ ಸುಧಾ, ನೀನು ಜೊತೆಗೆ. ನನಗೆ ಒಂದೊಂದ್ಸತಿ ತಲೆ ಸುತ್ತು ಬಂದಂಗಾಗುತ್ತೆ. ಅಯ್ಯೋ ಏನು ಮಾಡಲಿ, ಇಲ್ಲಿ ಒಂದು ಅಡುಗೆ ಮಾಡಾರಿಲ್ಲ, ಒಂದು ತಿಂಡಿ ಮಾಡಾರಿಲ್ಲ, ಯಾರೂ ಇಲ್ಲ. ಹೋಗ್ರಿ, ಹಂಗೆ ಮೆಲ್ಲಕ್ಕೆ ವಾಕ್ ಮಾಡ್ಕೊಂಬನ್ನಿ. ಇಲ್ಲೇ ಹೋಗ್ರಿ, ಏನು ಜಾಸ್ತಿ ದೂರ ಹೋಗ್ಬೇಡ್ರಿ. ಇಲ್ಲೇ ಹಿಂಗೆ ಹೊರಕ್ಕೂ ಒಳಕ್ಕೂ ಓಡಾಡ್ರಿ, ಮೆಲ್ಲಕ್ಕೆ ಓಡಾಡ್ರಿ. ಮೆಟ್ಲಿಳಿಯೋದು ಹೊತ್ತದು ಜೋರಾಗಿ ಓಡಾಡಬೇಡ್ರಿ, ಸ್ವಲ್ಪ ದಿನ ಆಪ್ರೇಷನ್ ಆಗೈತೆ. ಸರಿ ಆಯ್ತು ಕಣೆ. ಅಮ್ಮ ಕಾಲು ನೋವು ವಾಸೇನಮ್ಮ, ಯಾರು ನಮ್ಮನೆ ಒಂದು ಬದುಕು ಮಾಡಾರಿಲ್ಲ ಕಣ್ರಿ. ತೆಗಿ, ಆಪ್ರೇಷನ್ ಆಗೈತೆ. ಅವನಿಗೆ ನೋಡಿದ್ರೆ ಅವಳು ಬೇರೆನೇ, ಅವನು ನೋಡ್ಕೋಬೇಕು, ವಾಕ್ ಮಾಡಿಸ್ಬೇಕು. ಅವ್ನು ನೋಡ್ಕೊಂಡು ಮನೆ ಕೆಲಸ ಎಲ್ಲ ಹೆಂಗೆ ಮಾಡ್ಕೊಂತಾಳೆ. ಒಂದಿಷ್ಟು ಯಾರನ ಹೆಲ್ಪ್ ಮಾಡೋಣ ಅಂಬ ಸುದ್ದಿಲ್ಲ ನಮ್ಮ ಮನೆಯಾಗ್ಲಾರ ಯಾರು ಯಾಕೆ ತಲೆ ಕೆಡಿಸ್ಕೊಂಬಲ್ಲ. ಇನ್ನೂ ಇಲ್ಲ ಕಣೆ ಕಾವ್ಯ, ಯಪ್ಪ ಬಲ್ಗಾಲೇನು ಹೊಡಿತೈತೆ ಹಂಗೆ ಉರಿ ಹೊಡ್ತಾ ಅಂದರೆ ಹೊಡ್ತಾ. ಯಪ್ಪ ಎದ್ದು ಓಡಾಡೋಕ್ಕಾಗ್ತಾ ಇಲ್ಲ. ಅಲ್ಲ ಇದ್ದಕ್ಕಿದ್ದಂಗೆ ಯಾಕಮ್ಮ ಹಿಂಗಾಯ್ತು ನಿನಗೆ? ಗೊತ್ತಿಲ್ಲ ಕಣಮ್ಮ, ಯಾಕೆ ಹಿಂಗಾಯ್ತಾ ಏನೋ. ಒಂದು ದಿವಸ ಬಿಸಿನೀರು ಕಾಯಿಸ್ಕೊಂಡು ಹಿಂಗೆ ಕಾಲ ಮೇಲೆ ಒಯ್ಕೋಬೇಕು. ಡಾಕ್ಟ್ರು ವಿಕ್ಸೋದು ತಿಕ್ಕೊಂಡು ಬಿಸಿನೀರು ಒಯ್ಕೊಳ್ಳಮ್ಮ ಅಂತ ಹೇಳವ್ರಿ. ಒಯ್ಕೋಬೇಕು, ಒಂದಿಷ್ಟು ಬಿಸಿನೀರು ಬೇಕು. ತಡಿ ಹೇಳ್ತೀನಿ ಸುಧಾ ಬಾರಮ್ಮ, ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡು. ಕಾಲ ಮೇಲೆ ಒಯ್ಕೋಬೇಕು. ಕಾಲು ಉರಿ ಹೊಡ್ತಾ ನೋವು ಅಂದ್ರೆ ನೋವು ಕಣೆ, ಬಾಲ್ಗಾಲು. ಬಾರೆ ಒಂದಿಷ್ಟು ನೀರು ಕಾಯಿಸ್ಕೊಡು. ಹೋಗ್ರಿ, ಹಂಗೆ ಮೆಲ್ಲಕ್ಕೆ ಓಡಾಡ್ಕೊಂಬರೋಗ್ರಿ. ಹೋಗ್ರಿ, ನೋವು ಕಡಿಮೆ ಆಗೈತಾನೆ? ಸುಧಾ, ನೋವೇನಿಲ್ಲ. ಅಲ್ಲೇ ಹೇಳತ್ತೆ, ನಿನ್ನ ಮಗಳಿಲ್ವೇ? ಅಲ್ಲಿ ನಿನ್ನ ಮಗಳು ಅಲ್ಲೇ ನಿನ್ನಿಂದಲೇ ಇದ್ದಾಳೆ. ಮಗಳಿಗೆ ಹೇಳಲ್ಲ, ಒಂದು ಬಿಸಿನೀರು ಕಾಯಿಸ್ಕೊಡೋಕ್ಕೂ ಆಗಲ್ವಾ? ಅವ್ರ ನಮ್ಮಮ್ಮಕ್ಕೆ ಚೆನ್ನಾಗಿಲ್ವಲ್ಲ, ಬಿಸಿನೀರಾದ್ರೂ ಕಾಯಿಸ್ಕೊಡೋಣ ಅನ್ನೋದೇನಾದ್ರೂ ಅವ್ಳಿಗೊಂದು ಸ್ವಲ್ಪನಾದ್ರೂ ಇಲ್ವಾ? ಅದನ್ನು ನನಗೆ ಹೇಳ್ತೀರಾ? ನಾನು ನಿಮ್ಮ ಮಗುನೂ ನೋಡ್ಕೋಬೇಕು. ಅವ್ರಿಗೆ ಆಪ್ರೇಷನ್ ಆಗೈತಿ, ಅವರಿಗೆ ಮಾತ್ರೆ ಕೊಡೋದು, ಎಲ್ಲನ ನೀರು ಕೊಡೋದು, ನೋಡ್ಕೊಳ್ಳೋದು, ಅವ್ರ ಹಿಂದೆ ವಾಕ್ ಮಾಡಬೇಕಾದ್ರೆ ಹೋಗೋದು, ಜೊತೆಗೆ ಎಲ್ಲ ಪ್ರತಿಯೊಂದೂ ಮಾಡಬೇಕು. ಅವ್ರಿಗೆ ಊಟ ಮಾಡಿಸ್ಬೇಕು, ಅವ್ರಿಗೆ ಊಟ ಟೈಮಿಗೆ ಮಾಡಿಕೊಡ್ಬೇಕು, ಅಡುಗೆ ಎಲ್ಲ ನಾನೇ ಮಾಡ್ಕೋಬೇಕು, ಮನೆ ಕೆಲಸ ಎಲ್ಲನ. ಒಂದು ಬಿಸಿನೀರು ಕಾಯಿಸ್ಕೊಡೋಕ್ಕಾಗಲ್ವಾ ಅವಳಿಗೆ? ಅಯ್ಯೋ ಅದಕ್ಕೆ ನಾನು ಕೇಳಲಿಲ್ಲ, ನಿಮ್ಮ ಅತ್ತಿಗೆ ಕೇಳ್ತೀನಿ ಅಂತ ಅಮ್ಮಯ್ಯ, ಅದಕ್ಕೆ ಬಿಡತ್ತಂತ ಸುಮ್ಮನಾದೆ. ಒಂದು ಸ್ವಲ್ಪ ಕಾಸು ಕೊಡಿ. ನೋಡು, ಕಾಸು ಕೊಡ್ರಿ ಅಂತ ಹೇಳ್ತೀಯ, ಕಾಸು ಕೊಡ್ತೀನಿ ತೆಗಿ. ನಮ್ಮ ಅಮ್ಮಗೆ ಸೆನಕ್ಕಿಲ್ವಲ್ಲ ಅಂಬ ಸುದ್ದಿ ಇಲ್ಲ. ಅಯ್ಯೋ ನಮ್ಮ ಮನೆಯಾಗಂತೂ ಏನು ದರಿದ್ರ ಬಂದು ಹಾಕ್ಕೊಂಡೈತೋ ಏನೋ. ಒಬ್ರು ಹಾಕಿದಂಗೆ ಒಬ್ರಿಗೆ ಚೆನ್ನಾಗಿಲ್ಲ. ಇವತ್ತಿಗೆ ನೋಡಿದ್ರೆ ಇವಾಗ ಕಾಲು ಹಿಡ್ಕೊಂಡೈತಂತಿ. ಏನು ನಾನೇನು ನಾಟಕ ಆಡ್ತಿಲ್ಲ. ಬಲ್ಗಾಲು ಬೋಲ್ ಹೊಡ್ತಾ ಬತ್ತೈತೆ, ಎದ್ದು ಓಡಾಡೋಕ್ಕಾಗ್ತಿಲ್ಲ ಕಣೆ. ನೆನ್ನೆಸಿಂದ ಹಂಗೆ ಆಗ್ತೈತಿ. ಅಯ್ಯೋ ಪಾಪ, ನಮ್ಮಮ್ಮ ಯಾವತ್ತೂ ಒಂದು ಕಾಯಿಲೆ ಎಂದಿದ್ದಲ್ಲ, ಇವಾಗ ನೋವು ಅಂತ ಬಡ್ಕೊಂಬತೈತಿ. ಪಾಪ ರಾತ್ರಿ ಎಲ್ಲ ನೋವು ಅಂತ ಬಡ್ಕೊಂಡಿದ್ದೆ. ಅದಕ್ಕೆ ಏನು ಮಾಡ್ಲಮ್ಮ ಅಂತ ಕರ್ಮ ಬಂದು ನಮ್ಮ ಮನೆಯಾಗ ಸುತ್ಕೊಂಡೈತೆ. ನಮ್ಮ ಮಾಮಕ್ಕೆ ಚೆನ್ನಾಗಿಲ್ಲ, ನಮ್ಮ ಗಂಡಕ್ಕೆ ಚೆನ್ನಾಗಿಲ್ಲ. ಅವ್ರಿಗೆ ನೋಡಿದ್ರೆ ಆಪ್ರೇಷನ್ ಆಯಿತು. ಅಯ್ಯೋ ಒಬ್ರ ಮೇಲೆ ಒಬ್ರಿಗೆ ಹಾಕಿದಂಗೆ ಒಬ್ಬೊಬ್ರಿಗೆ ಚೆನ್ನಾಗಿಲ್ದಂಗೆ ಆಗ್ತೈತಿ. ಇವಾಗ ನೋಡು, ಸದ್ಯಕ್ಕೆ ಚೆನ್ನಾಗಿರೋದಂದ್ರೆ ನಾನೇ, ಎಲ್ಲರೂ ಚೆನ್ನಾಗಿಲ್ದಂಗೆ ಆಗ್ತೈತಿ ನಮ್ಮ ಮನೆಯಾಗ. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಹೆಂಗ ಆಗುತ್ತೆ ಹೋಗು, ಅದನ್ನ ಯಾಕೆ ಯೋಚನೆ ಮಾಡ್ತೀವಿ? ಎಲ್ಲರಿಗೂ ಸೆನಕ್ಕಿಲ್ಲ ಅಂತ. ಹೆಂಗ ನಮ್ಮ ಎಪ್ ಸೆನಕ್ಕಾಗತ್ಗೆ ನನಗೆ ಬೇರೆ ಕಾಲು ಹೊಡ್ತು ಗೊತ್ತೈತಿ. ಏನು ಮಾಡೋಣ ಅಪ್ಪ. ನಾನು ಅಡುಗೆ ಮಾಡಬೇಕು. ನಿಮ್ಮ ಅಣ್ಣನಿಗೆ ಆಪ್ರೇಷನ್ ಆಗೈತೆ, ಅದಕ್ಕೆ ಟೈಮ್ಗೆ ಊಟ ಕೊಡ್ಬೇಕು. ಅವ್ರಿಗೆ ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ. ಹೋಗಿ ನಿಮ್ಮ ಅಮ್ಮನಿಗೆ ಬಿಸಿನೀರು ಕಾಸ್ಕೊಂಬಂದು ತೊಗೊಂಡು ಬಂದು ಕೊಡು. ಬಿಸಿನೀರು ಕಾಸ್ಕೊಡು. ನಿಮ್ಮಮ್ಮನ ನೋಡ್ಕೊ ನೀನು. ಸರಿ ಆಯಿತು, ಅದಕ್ಕೆ ಕಾಸು ಕೊಡ್ತೀನಿ. ಅಮ್ಮ ಜಾಸ್ತಿ ನೋವಾಗೈತೆ ನಮ್ಮ ಕಾಲು. ಸಖತ್ತು ನೋವಾಗೈತೆ. ಬಲ್ಗಾಲಂತೂ ಓಡಾಡೋಕೆ ಬರೋದೇ ಇಲ್ಲ, ಹಂಗಾಗ್ಬಿಟ್ಟೈತಿ. ತುಂಬ ನೋವು ಕಣೆ. ರಾತ್ರಿ ಎಲ್ಲ ನೀನೇ ನೋಡ್ದಲ್ಲ ಎಷ್ಟು ನೋವು ಅಂತ. ಸ್ವಲ್ಪ ಹೊತ್ತು ನೋವು ಕಡಿಮೆ ಆಗುತ್ತೆ, ಆಮೇಲೆ ನೋವು ಬರುತ್ತೆ. ನೋವು ಕಡಿಮೆ ಆಗುತ್ತೆ, ತಿರ್ಗಿ ಜಾಸ್ತಿ ಆಗುತ್ತೆ. ಅಯ್ಯೋ ಹೇಳೋಕ್ಕೆ ಆಗ್ತಿಲ್ಲ. ಅಯ್ಯಪ್ಪ, ಅಷ್ಟು ನನಗೆಂದೆಂದೂ ಹಿಂಗಾಗಿರ್ಲಿಲ್ಲಪ್ಪ. ಯಾಕಪ್ಪ ಇದ್ದಕ್ಕಿದ್ದಂಗೆ ಹಿಂಗಾಗೈತಿ? ಏನು ಮಾಡಮ್ಮ, ಆಯ್ತು ಊಟ? ಇನ್ನೂ ಊಟ ಇಲ್ಲ, ಏನೂ ಇಲ್ಲ. ಇನ್ನು ಈಗ ಅಡುಗೆ ಮಾಡ್ತಾ ಐತಿ. ಅಯ್ಯೋ ನಮ್ಮ ಮನೆಯಾಗ ಲೇಟ್ ಅಡುಗೆ. ಅಯ್ಯೋ ನಮ್ಮ ಪಾಪಗೆ ಆಪ್ರೇಷನ್ ಆಗೈತಲ್ಲ ಲಲಿತಕ್ಕಯ್ಯ, ಅದಕ್ಕೇನೆ ಅವನು ಬೇರೆ ನೋಡ್ಕೋಬೇಕಲ್ಲ. ಅವಳು ಒಬ್ಳೇನೆ. ಇವಳು ನಮ್ಮ ಕಾವ್ಯನ ಯಾಕನ ಹಿಂಗೆ ಮಾಡ್ಕೊಡೋಣ ಅಂದರೆ ಅವಳು ಅಲ್ಲಿ ಇಲ್ಲಿ ಎಲ್ಗನ ಹೋಗ್ತಾಳೆ. ಮಾಡಲಿಲ್ಲ, ಲೇಟ್ ಬಿಡಿ, ಇನ್ನೇನು ಎಲ್ಲೂ ಹೋಗಲ್ವಲ್ಲ ಯಾರೂ. ಅದಕ್ಕೇನೆ ಮಾಡಿಲ್ಲ ಅಡುಗೆನ, ಇನ್ನು ಲೇಟು. ಅವನು ಬೇರೆ ವಾಕ್ ಮಾಡಿಸಿಲ್ಲ ಅವಳು. ಮೋನ ಪಾಪ ನೋಡಮ್ಮ ಹೆಂಗೆ ಸಣ್ಣ ಏನು ಆಪ್ರೇಷನ್ ಆಗಿರೋದಕ್ಕೆ ನೋಡಮ್ಮ. ಇದ್ಕಿದ್ದಂಗೆ ಅವನಿಗೆ ಅಂತ ಇದಾಯ್ತು. ನೋಡಮ್ಮ, ಹೊಟ್ಟೆ ನೋವು ಬಂದಿದ್ದೇನೆ. 50,000 ಆಯಿತು ಆಸ್ಪತ್ರೆಗೆ. ಸಂಘ ತಗೊಂಡು ಅವಳು ಆಪ್ರೇಷನ್ ಮಾಡಿಸ್ಕೊಂಡು ಕರ್ಕೊಂಬಂದ್ಲು. ಏನು ಮಾಡ್ತಿ? ನಮ್ದು ಒಂಥರ ಕರ್ಮ ಕಾಣಲ್ಲ ತಕ ಇವಾಗ. ಯಾಕೆ ನೀನು ಸೆನಕ್ಕಿಲ್ವಿ? ಯಾಕೆ ಸಪ್ಪಗ ಇದೆಯಾ? ಇಲ್ಲ ಕಂಡಲ್ ತಕ, ಯಾಕನ ಬಲ್ಗಾಲು ಹೊಡ್ತಾ ಅಂದ್ರೆ ಹೊಡ್ತಾ. ಉರಿ ಹೊಡ್ತಾ ಸಖತ್ತೂ
ನೋವು ಅಂದ್ರೆ ನಾವು ಓಡಾಡೋಕ್ಕಾಗ್ತಾ ಇಲ್ಲ, ಹಿಡ್ಕೊಂಡಂಗೆ ಆಗ್ತೈತೆ ಹಂಗೇನೆ. ಒಂದು ಕ್ಷಣ ನೋವಾಗುತ್ತೆ, ಒಂದು ಕ್ಷಣ ಇದಾಗುತ್ತೆ. ಓಡಾಡೇ ಇಲ್ಲ, ಎದ್ದಾಗಿಂದ ಕಾಲು ಎತ್ತಿಕನಂದ್ರೂ ಆಗ್ತಾ ಇಲ್ಲ, ಹಂಗೆ ಒಂಥರ ಮರಾದಂಗೆ ಆಗ್ಬಿಟ್ಟೈತಿ. ಅಯ್ಯೋ ಶಿವನಿ, ಚೆನ್ನಾಗಿದ್ದಲ್ಲೇ ಮನೆದಿ ನಾನು. ಚೆನ್ನಾಗಿತ್ತು, ಯಾಕೋ ಇದ್ದಕ್ಕಿದ್ದಂಗೆ ಹಂಗೆ ನೋವಾಗ್ಬಿಟ್ಟೈತಿ. ಅಯ್ಯೋ ದೇವ್ರೆ, ನಮ್ಮ ಅಣ್ಣಂಗೆ ಬೇರೆ ಆಪ್ರೇಷನ್ ಆಗೈತೆ, ನಮ್ಮ ಅಮ್ಮಂಗೆ ನೋಡಿರಿ ಹಿಂಗೆ, ನಮ್ಮ ಅಪ್ಪನಿಗೂ ಹುಷಾರಿಲ್ಲ, ಎಲ್ಲಾಗೂ ಯಾಕೋ ಹುಷಾರೇ ಇಲ್ಲ ಹೋಗತ್ಲಾಗಿ. ಯಾವ್ದಾನ ದೇವ್ರಿಗೋಗಿ ಏನು ಯಾಕ್ತ ಅಂತ ಕೇಳ್ಕೊಂಡು ಯಾಕನ ದಾಟಪಾಟ ಆಗಿದ್ರೆ ನಿಂಬೆಣ್ಣದು ಕೊಯ್ಸ್ಕೊಂಡು ದಾಟಪಾಟ ತೆಗಿಸ್ಕೊಂಡು ಬಾ, ಸರಿ ಹೋಗುತ್ತೆ. ದೇವ್ರಿಗೋಗು ಯಾವ್ದಾನ. ಯಾವ ದೇವ್ರಿಗೆ ಹೋಗ್ತಿ, ಯಾವ್ದಿದಕ್ಕೆ ಹೋಗ್ತಿ ಹೇಳಲ್ಲ ತಕ ಎತ್ತ. ನಮ್ದು ಒಂಥರ ಕಣ ಇವಾಗ, ಒಟ್ಟುನು ದುಡಿಯಾರಿಲ್ಲ ಏನಿಲ್ಲ. ನನ್ನ ಮಗ ಹೋಗಿದ್ರೆ ನಾವೇನು ಯೋಚನೆ ಮಾಡ್ತಿರ್ಲಿಲ್ಲಮ್ಮ. ನನ್ನ ಮಗ ದುಡಿಯೋ ಮರನೇ ಉಳ್ಟ್ಕೊಂಡಂಗೆ ಆಗೈತಿ ಇವಾಗ. ನನ್ನ ಮಗ ದುಡಿತಿದ್ದ, ನಾವು ಅವಂದೇ ಎಲ್ಲ ಸೆನಕ್ಕೆ ನಮ್ಮ ಮನೆಯಾಗ ದುಡಿಮೆ. ಇವಾಗ ಅವನಿಗೆ ಸೆನಕ್ಕಿಲ್ಲ ಹೋಗತ್ಲಾಗಿ. ಯಾರು ನೋಡಿರು ಹಂಗೆ ಕಣ, ಅಪೆಂಡಿಕ್ಸ್ ಆಪ್ರೇಷನ್ನು ಅಂತಾರೆ. ಮೋನ ಚೆನ್ನಾಗಿದ್ದ ನೋಡು, ಯಾಕಂಗಾತ ಇದ್ಕಿದ್ದಂಗೆ ಏನು ಮಾಡೋಕ್ಕಾಗಲ್ಲ. ಅದು ಆಪ್ರೇಷನ್ ಆಗಬೇಕು, ಆಪ್ರೇಷನ್ ಆದ್ರೇ ಚೆನ್ನಾಗಿ ಆಗೋದು. ಹೆಂಗೆ ಓಡಾಡ್ಕೊಂಡು ಇವಾಗ ಚೆನ್ನಾಗಿದ್ದ ನಮ್ಮ ಅಣ್ಣ. ಅಲ್ಲ ನಿಮ್ಮ ಅತ್ತೆ ನಮ್ಮಮ್ಮ ಎದ್ದಾಗ ಎಲ್ಗೋ ಹೋದ್ರಮ್ಮ, ಎಲ್ಗೋದ್ರಲ್ಲ ತಕಾಯ? ನಾವು ತಕಾಯ ಅದೇ ಅವಳಿಗೆ ಯಾರ ಗಣ್ಣರು ಬೋತಾರೆ ಅಂತ ಅಂದಲ್ ನೀನು. ಅದಕ್ಕೆ ನಮ್ಮ ಕಾವ್ಯಮ್ಮನ ಕರ್ಕೊಂಡು ಹೋಗಿ ಬೋತಾರೆ ಅನ್ಕೊಂಡ್ರೆ ಕಣ, ಯಾಕೆ ಬರಲಿಲ್ಲ? ಏನು ಬಂದಿದ್ರೆ ನಮ್ಮ ಯಾವುದೋ ಕಾರ್ ಬಂದಿದ್ದು ಕಣ, ಬಂದಿದ್ರೆ ನಮ್ಮ ನೋಡಮ್ಮ ಕರಿಯಕ್ಕೆ ಬಂದೇ ಇಲ್ಲ ಕಾವ್ಯನ. ನಾನು ಹಂಗೆ ಅಂದ್ಕೊಂಡಿದ್ಲಲ್ಲ ತಕಾಯ, ಬಂದೆ ಬರ್ತಾರೆ ಕರಿಯೋಕ್ಕೆ ಅಂತ, ಯಾಕೆ ಬರಲಿಲ್ಲ. ನಾನಂತ ಬಂದರೆ ಸಾಕು ಹೋಗೋಣ ಅಂತ ಇದ್ದೀನಿ ಅತ್ಲಾಗೆ. ಇವಾಗ ನಾನು ಬಂದಿದ್ದೀನಿ, ಇವಾಗ ನಾನಾಗಿ ನಾನು ಹೋದರೆ ಏನಿಲ್ಲ, ನಿಮ್ಮ ಮರ್ಯಾದಿರಲ್ಲ. ಅದಕ್ಕೆ ಅವರಾಗಿ ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ಬರ್ತಾರೆ ಸುಮ್ಮನೀರು. ಬಂದೇ ಬರ್ತಾರೆ. ಹೋಗಮ್ಮ ಬಿಸಿನೀರ ಕಾಸ್ಕೊಂಬರೋಗಿ ಹೋಗಿ ಕಾವ್ಯ. ನಾವು ಬಂದ್ರತ್ ಕಳ್ಸೋಣ ಅಂತ ನೋಡ್ತೀವಿ ಕಣ್ಲಲ್ ತಕ, ಯಾಕೆ ಬರೋಂಗೇ ಇಲ್ಲ. ಏನು ಮಾಡ್ತೀವಿ, ನಮ್ಮ ಮನೆಗೆ ಒಟ್ಟು ಇಂಥ ಪರಿಸ್ಥಿತಿ, ಯಾಕೆ ಹೆಣ್ಮಕ್ಳು ಬಂದು ಇಲ್ಲಿರೋದು. ನೋಡಪ್ಪ ನಮ್ಮಮ್ಮ ಇನ್ನೂ ಹಿಂಗೆ ಅಂಬ್ತೈತೆ ಆಲೇನಿ. ಯಾವ ಬರ್ತಾರಪ್ಪ ನಾನು ಕರ್ಕೊಂಡು ಹೋಗೋಕ್ಕೆ, ನಮ್ಮಮ್ಮ ಇನ್ನೂ ಆಲೇನಿ ಹಿಂಗೆ ಅಂಬ್ತೈತಿ. ಮತ್ತಂದರೆ ಹೆಣ್ಮಕ್ಳು ಬಂದು ಮನೆಯಾಗಿದ್ದೆ ಒಂಥರ ನೆಮ್ಮದಿರಲ್ಲ, ಏನು ಮಾಡ್ತೀವಿ. ಮತ್ತೆ ಅವರು ಇವರು ಕೇಳ್ತಿರ್ತಾರಲ್ಲ, ಒಂಥರ ಅನ್ಸುತ್ತೆ. ಇವಾಗ ನೋಡು, ನಾನೇ ಬೇರೆ ಸೆನಕ್ಕಿಲ್ಲ, ನಮ್ಮ ಹುಡುಗಿಗೆ ಬೇರೆ ಸೆನಕ್ಕಿಲ್ಲ, ಒಟ್ಟು ದುಡಿಯೋರಿಲ್ಲ ಏನಿಲ್ಲ ಮನೆಯಾಗೆ. ನೋಡಿ ಹಿಂಗಾಗೈತಲ್ಲ, ಅದಕ್ಕೆ ಎಲ್ಲ ಇದ್ದಿದ್ರೇನು ನಾವೇನೇನು ತಲೆ ಕೆಡ್ಸ್ಕೊಂತಿರ್ಲಿಲ್ಲ, ನಂದು 2 ದಿನ ಇದ್ರಲ್ಲಿ ಬಿಡು ಅಂತಿದ್ವಿ. ಯಾಕಂದರೆ ದುಡಿಯೋರಿಲ್ಲ, ನಡೆದಿಲ್ಲದ ಮೇಲೆ ಕರ್ಕೊಬಿಡ್ಬಾರ್ದು ಅನ್ನಿಸ್ತೈತಿ. ನಮ್ಮ ಹುಡುಗ ಹಬ್ಬ ದುಡ್ದಿದ್ರೆ ಸಾಕಾಯ್ತು ಕಣಲ್ಲ ತಕಯ್ಯ. ದಿನ 1,000 1,500 ದುಡ್ಕೊಂಬರೋನು ನಿನ್ನ ಮಗ ಕಾಣ್ತಿರ್ಲಿಲ್ಲ. ಇವಾಗ ದುಡಿಯಾರೆ ಯಾರು ಇಲ್ವಲ್ಲ, ಅದಕ್ಕೆ ಇವಳು ಬೇರೆ ಒಂದು ಸಿಡಿ ಅಂಬ್ತಾಳೇನ ಸುಧಾ. ಅಯ್ಯೋ ಅವಳೇನಿಲ್ಲಲ್ಲ ತಕಯ್ಯ, ಯಪ್ಪ ಏನಿಲ್ಲ, ಹಿಡ್ದು ಕೀಳೋದ್ರಂಗೆ ಬತ್ತಾಳೆ, ಆತನ ಮಾತಾಡಂಗಿಲ್ಲ ಏನಿಲ್ಲ. ಮತ್ತು ಇನ್ನೇನು ಮಾಡೋಣ, ಅವಳು ಸಂಘದಾಗೆಲ್ಲ ತಗೊಂಡವಳೆ, ಸಂಘ ಕಟ್ಟಕ್ಕೆ ದುಡ್ಡು ಬೇಕು, ಏನು ಮಾಡ್ತೀಯ. ಹಿಂಗೆ ಏನು ಮಾಡೋಣಮ್ಮ. ಇವಾಗ ನಮ್ಮ ಕಾವ್ಯಮ್ಮನ ಬಾರಮ್ಮ ಇರಮ್ಮ ಅಂತ ಹೇಳಿದ್ವಿ, ಹೋಗಮ್ಮ ಅಂತ ಹೇಳೋಕ್ಕೂ ಆಗಲ್ಲ. ಬಿಡತ್ತ. ಇದ್ರು ಇರ್ತಾಳೆ, ಅವ್ರಾಗೆ ಅವ್ರು ಬರ್ತಾರೆ. ಇವಾಗ ಹೋದ್ರೆ ಬೆಲೆ ಇರಲ್ಲ ಕಣ, ಏನು ಮಾಡೋಕ್ಕಾವತ್ತು ಬಿಡು. ನೋಡಿದ್ರಲ್ಲ ವೀಕ್ಷಕರು, ಯಾಕೆ ನನಗೂ ಸೆನಕ್ಕಿಲ್ಲ. ನೆನ್ನೆಸಿಂದ ಕಾಲು ಬಲ್ಗಾಲು ಒಂದೇ ಹೊಡ್ತ, ಒಂಥರ ಮರದಂಗೆ ಐತಿ, ಎತ್ತಿ ಕಕ್ಕಾಗ್ತಿಲ್ಲ ಹಂಗಾಗೈತಿ. ಏನು ಮಾಡೋಣಪ್ಪ ಶಿವನೇ ದೇವ್ರೇ, ನೋವಿಗೆ ಮಂಗಾಗೈತಿ ದೇವ್ರಣಗು. ನಮ್ಮ ಮನೆಯಾಗಂತೂ ಯಾಕೋ ಒಬ್ರ ಮೇಲೊಬ್ರು ಮನೆ ಕೆಂಪ್ತಾ ಇದೀವಿ. ನಮ್ಮ ಹುಡುಗಿಗೆ ನೋಡಿರಿ ಅಪೆಂಡಿಕ್ಸ್ ಆಪ್ರೇಷನ್ ಆಗೈತಿ. ನಮ್ಮ ಅಯ್ಯಪ್ಪಗೆ ನೋಡಿದ್ರೆ ಕಾಲು ಕೈ ನೋವು ಸೆನಕ್ಕಿಲ್ಲ. ಅಯ್ಯಪ್ಪು ಹಂಗೇನೆ, ಅಯ್ಯಪ್ಪ ಆದರೂ ದುಡಿಯೋಣ, ಅಯ್ಯಪ್ಪು ಸೆನಕ್ಕಿಲ್ಲ, ನನ್ನ ಮಗ ದುಡಿಯೋಣ, ಅವನಿಗೂ ಸೆನಕ್ಕಿಲ್ಲ. ದುಡಿಯೋಂಥ ಮರಗಳೇ ಓಡ್ಕೊಳೋ ನಮ್ಮ ಮನೆಯಾಗಿ, ಏನು ಮಾಡೋಣ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.